It is their forceful attempt to defeat us. They said we are totally, absolutely with you. My target is very clear. I will strengthen the India team just like a small person. I am now free-born. I gave full life for service. ಪಶ್ಚಿಮ ಬಂಗಾಳದ ರಾಜಕೀಯ ರಣಾಂಗಣದಲ್ಲಿ ಸಂಚಲನ ಮೂಡಿಸಿರೋ ಮಮತಾ ಬ್ಯಾನರ್ಜಿ ಅವರು ಚುನಾವಣಾ ಫಲಿತಾಂಶದ ಬೆನ್ನಲ್ಲೇ ಕೇಂದ್ರ ಸರ್ಕಾರ ಮತ್ತು ಚುನಾವಣಾ ಆಯೋಗದ ವಿರುದ್ಧ ಗುಡುಗಿದ್ದಾರೆ. ನಾನು ಎಲೆಕ್ಷನ್ನಲ್ಲಿ ಸೋತಿಲ್ಲ, ನನ್ನ ಸಿಎಂ ಸ್ಥಾನಕ್ಕೆ ರಾಜೀನಾಮೆ ಕೊಡೋ ಪ್ರಶ್ನೆಯೇ ಉದ್ಭವ ಆಗೋದಿಲ್ಲ ಅಂತ ಹೇಳೋ ಮೂಲಕ ತಮ್ಮ ಹೋರಾಟದ ಹಾದಿಯನ್ನ ಸ್ಪಷ್ಟಪಡಿಸಿದ್ದಾರೆ. ಸುದ್ದಿಗಾರರ ಜೊತೆ ಮಾತನಾಡ್ತಾ ಚುನಾವಣಾ ಪ್ರಕ್ರಿಯೆಯಲ್ಲಿ ನಡೆದಿದೆ ಎನ್ನಲಾದ ಸಾಲು ಸಾಲು ಅಕ್ರಮಗಳ ಬಗ್ಗೆ ಮಾತಾಡಿದ್ದಾರೆ. ಮುಖ್ಯ ಚುನಾವಣಾ ಅಧಿಕಾರಿಯೇ ಈ ಚುನಾವಣೆಯಲ್ಲಿ ಖಳನಾಯಕನಂತೆ ವರ್ತಿಸಿದ್ದಾರೆ ಅಂತ ನೇರ ಆರೋಪ ಮಾಡಿದ್ದಾರೆ. ಜನರ ಪ್ರಜಾಪ್ರಭುತ್ವದ ಹಕ್ಕನ್ನ ಲೂಟಿ ಮಾಡೋದಕ್ಕೆ ಆಯೋಗ ಬಿಜೆಪಿಗೆ ಸಾಥ್ ಕೊಟ್ಟಿದೆ. ಮತದಾನ ಆದಮೇಲೆ ಇವಿಎಂ ಯಂತ್ರಗಳು 80-90% ಚಾರ್ಜ್ ಆಗಿರೋದು ಹೇಗೆ ಸಾಧ್ಯ ಅಂತ ಪ್ರಶ್ನೆ ಮಾಡಿರುವ ಅವರು ಇವಿಎಂ ಅಕ್ರಮಗಳ ಬಗ್ಗೆ ಸಂಶಯ ವ್ಯಕ್ತಪಡಿಸಿದ್ದಾರೆ. ಚುನಾವಣೆಗೆ ಕೆಲವೇ ದಿನಗಳ ಮೊದಲು ದಕ್ಷ ಐಪಿಎಸ್ ಮತ್ತು ಐಎಎಸ್ ಅಧಿಕಾರಿಗಳನ್ನ ವರ್ಗಾವಣೆ ಮಾಡಿ ಬಿಜೆಪಿಗೆ ಪೂರಕವಾದ ಅಧಿಕಾರಿಗಳನ್ನ ನೇಮಕ ಮಾಡಿಕೊಂಡ್ರು ಅಂತ ಹೇಳಿದ್ರು. ಹಾಗೆ ಇದು ಕೇವಲ ಚುನಾವಣೆಯಲ್ಲ, ಇದು ಬಿಜೆಪಿ ಹಾಗೆ ಚುನಾವಣಾ ಆಯೋಗದ ನಡುವಿನ ಬೆಟ್ಟಿಂಗ್ ಅಂತಾನೂ ಲೇವಡಿ ಮಾಡಿದ್ರು. ಪ್ರಧಾನಿ ಮೋದಿ ಹಾಗೆ ಗೃಹ ಸಚಿವರು ನೇರವಾಗಿ ಚುನಾವಣಾ ಪ್ರಕ್ರಿಯೆಯಲ್ಲಿ ಹಸ್ತಕ್ಷೇಪ ಮಾಡಿದ್ದಾರೆ. 90 ಲಕ್ಷ ಹೆಸರುಗಳನ್ನ ಮತದಾರರ ಪಟ್ಟಿಯಿಂದ ಅಳಿಸಿ ಹಾಕುವ ಮೂಲಕ ಕುತಂತ್ರ ಮಾಡಲಾಗಿದೆ ಅಂತಾನೂ ಹೇಳಿದ್ರು. ಹಾಗೆ ನನ್ನ ಮೇಲೆ ದೈಹಿಕ ಹಲ್ಲೆ ಕೂಡ ನಡೆದಿದೆ ಅನ್ನೋದನ್ನ ಕೂಡ ಹೇಳಿದ್ದಾರೆ. ಬಿಜೆಪಿ ಅಭ್ಯರ್ಥಿ ನೂರಾರು ಗೂಂಡಾಗಳು ಹಾಗೆ ಸಿಆರ್ಪಿಎಫ್ ಸಿಬ್ಬಂದಿಯೊಂದಿಗೆ ಒಳಗೆ ನುಗ್ಗಿ ನಮ್ಮ ಎಣಿಕೆ ಏಜೆಂಟರ ಮೇಲೆ ಹಲ್ಲೆಯನ್ನ ಕೂಡ ಮಾಡಿದ್ರು ಅಂತಾನೂ ಆರೋಪ ಮಾಡಿದ್ರು. ನಾನು ಸ್ಥಳಕ್ಕೆ ಹೋದಾಗ ನನ್ನನ್ನು ಕೂಡ ತಡೆದ್ರು, ನನ್ನ ಹೊಟ್ಟೆ ಮತ್ತೆ ಬೆನ್ನಿಗೆ ಒದ್ದು ಹಲ್ಲೆ ಮಾಡಿದ್ರು ಅಂತಾನೂ ಹೇಳಿದ್ರು. ಇನ್ನು ಸೋಲಿನ ಆಘಾತದ ನಡುವೆ ನಮಗೆ ರಾಷ್ಟ್ರಮಟ್ಟದ ನಾಯಕರು ಬೆಂಬಲ ಕೊಡ್ತಿದ್ದಾರೆ ಅಂತ ಹೇಳಿದ್ದಾರೆ. ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ, ಅರವಿಂದ್ ಕೇಜ್ರಿವಾಲ್, ಉದ್ದವ್ ಠಾಕ್ರೆ, ಅಖಿಲೇಶ್ ಯಾದವ್ ಸೇರಿದ ಹಾಗೆ ಮೈತ್ರಿಕೂಟದ ಎಲ್ಲಾ ನಾಯಕರು ನನಗೆ ಕರೆ ಮಾಡಿ ಧೈರ್ಯ ತುಂಬಿದ್ದಾರೆ. ಅಖಿಲೇಶ್ ಯಾದವ್ ಅವರನ್ನ ನಾನು ಭೇಟಿ ಮಾಡ್ತಿದ್ದೀನಿ. ಮುಂದಿನ ದಿನಗಳಲ್ಲಿ ಇಂಡಿಯಾ ಮೈತ್ರಿಕೂಟವನ್ನ ಒಬ್ಬ ಸಾಮಾನ್ಯ ವ್ಯಕ್ತಿಯಾಗಿ ನಾನು ಇನ್ನಷ್ಟು ಬಲಪಡಿಸ್ತೀನಿ ಅಂತ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಕಳೆದ 15 ವರ್ಷಗಳಿಂದ 1 ಪೈಸೆ ಸಂಬಳವಾಗ್ಲಿ ಪಿಂಚಣಿಯನ್ನಾಗ್ಲಿ ಪಡೆದಿಲ್ಲ. ಈಗ ನಾನು ಸ್ವತಂತ್ರ ಹಕ್ಕಿಯಾಗಿದ್ದು ಜನರ ಸೇವೆಗಾಗಿ ನನ್ನ ಜೀವನವನ್ನ ಮುಡಿಪಾಗಿಡ್ತೀನಿ. ಅಧಿಕಾರದ ಕುರ್ಚಿ ನನ್ಗೇನು ಮುಖ್ಯ ಅಲ್ಲ ಅಂತ ಮಮತಾ ಬ್ಯಾನರ್ಜಿ ಭಾವುಕವಾಗಿ ನುಡಿದಿದ್ದಾರೆ. ಹೋರಾಟದ ಮುನ್ಸೂಚನೆಯನ್ನ ಕೊಟ್ಟಿದ್ದಾರೆ. ಪಶ್ಚಿಮ ಬಂಗಾಳದ ಈ ಫಲಿತಾಂಶ ರಾಷ್ಟ್ರ ರಾಜಕಾರಣದಲ್ಲಿ ಈಗ ಹೊಸ ಚರ್ಚೆಗೂ ಕೂಡ ನಾಂದಿ ಹಾಡ್ತಿದೆ. কেন কিসের জন্য আমরা তো হারিয়ে নিয়ে যাব? হারলে আমি যদি শপথ দিতে যেতাম তাহলে আমি রেজিগনেশনটা করতাম। এখন তো কোয়েশ্চেন ডাজন্ট অ্যারাইজ। জোর করে দখল করে যদি কেউ মনে করে যে আমি কি রেজিগনেশন দিতে হবে, নো, নট দ্যাট। Now also I want to say that we didn't lose the election. It is their forceful attempt to defeat us.